ಹಾಯ್ ಎಲ್ಲರೂ ಹೇಗಿದ್ದೀರಾ? ಇವತ್ತು ಒಂದು ಮಿನಿ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಮಾಡಿಟ್ಟು ಚಾಕ್ಲೇಟ್ಸ್ನೆಲ್ಲ ಇವತ್ತು ಪ್ಯಾಕ್ ಮಾಡಿ ಕಳಿಸ್ಬೇಕಿತ್ತು. ಈಗ ನನಗೆ 34 ವೀಕ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅಂತ ಒಂದು ಚಿಕ್ಕ ಮಿನಿ ವ್ಲಾಗ್ ಮಾಡಿದ್ದೀನಿ. ಫಸ್ಟು ಖಾಲಿ ಹೋಟೆಲ್ ಒಂದು ಎಳ್ನೀರನ್ನ ಕುಡಿದ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಫ್ರೂಟ್ಸು ನನ್ನ ಮಕ್ಕಳಿಗೆ, ನನಗೆ, ಆಮೇಲೆ ತಿಂಡಿಗೆ ಮತ್ತು ಮಧ್ಯಾಹ್ನಕ್ಕೆ ಒಟ್ಟಿಗೆ ಅಂತ ಹೇಳಿ ಎಗ್ ರೈಸ್ನ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಬರಲ್ಲ ಅಂತ ಹೇಳಿದರು. ಅದಕ್ಕೆ ನನಗೆ ನನ್ನ ಮಗಳಿಗೆ ಆಗೋಷ್ಟು ಎಗ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಫಸ್ಟು ಮೊಟ್ಟೆನ 4 ಮೊಟ್ಟೆ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಹುರಿದುಬಿಟ್ಟು ಸೈಡಿಗೆ ಎತ್ತಿಟ್ಕೊಬೇಕು. ಅಂದರೆ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರಬೇಕು. ಖಾರ, ಉಪ್ಪು, ಅರಿಶಿನ ಪುಡಿ ಹಾಕಿರ್ತೀವಲ್ಲ, ಅದ್ರ ಸ್ಮೆಲ್ಲೆಲ್ಲ ಚೆನ್ನಾಗಿ ಬರಬೇಕು. ನೆಕ್ಸ್ಟು ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಹಸಿಮೆಣಸು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೊಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೂ ಚೆನ್ನಾಗಿರುತ್ತೆ, ಮತ್ತು ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ರು ಇದಕ್ಕೆ ಚೆನ್ನಾಗಿರುತ್ತೆ. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಅದು ಈರುಳ್ಳಿಗೆ, ಹಸಿಮೆಣಸಿಗೆಲ್ಲ ಅದು ಚೆನ್ನಾಗಿ ತಾಗೋ ಥರ ಹುರ್ಕೋಬೇಕು. ಆಮೇಲೆ ನಾನಿಲ್ಲಿ 1 ಚಮಚ ಆಗೋಷ್ಟು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಇದ್ದರೆ ಹಾಕೊಬೋದು, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಮತ್ತು ಮೊಟ್ಟೆ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಮೊಟ್ಟೆಗೆ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ, ಉಪ್ಪು ಸಾಕಾಗುತ್ತೆ. ಆಮೇಲೆ ನೀವು ರೆಡಿ ಮಾಡಿ ಇಟ್ಕೊಂಡಿರೋಂಥ ರೈಸನ್ನು ಹಾಕ್ಕೊಂಡ್ರೆ ರೈಸು ರೆಡಿ ಆಗಿಬಿಡುತ್ತೆ. ಇದು ಈಸಿಯಾಗಿ ಮಾಡ್ಕೊಬೋದು. ನಾನು ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಎರಡಕ್ಕೂ ಸೇರಿಸಿ ಮಾಡ್ಕೊಂಡಿದ್ದೆ. ಇನ್ನೂ ಇವತ್ತು ತಿಂಡಿ ಆಗಬೇಕಾದ್ರೆ 11-11:30 ಆಗಿತ್ತು. ಇನ್ನು ಮಾತ್ರೆ ಇರುತ್ತಲ್ಲ, ಅದನ್ನು ತೊಗೋಬೇಕು, ಟ್ಯಾಬ್ಲೆಟ್. ಇದನ್ನು ಮಿಸ್ ಮಾಡೋಂಗೇ ಇಲ್ಲ. ಇನ್ನು ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇವತ್ತಿನ ಡೇನ ಎಂಡ್ ಮಾಡಿದೆ. ಬಾಯ್.